ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಗುರು. ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ ಇವ್ರನ್ನ ಕರ್ಕೊಂಡು ಇವಾಗ ನಾವು ಬಂದಿದ್ದೀವಿ ಹಳೇಬೀಡಿಗೆ. ಗೈಸ್, ಹಳೇಬೀಡಿಗೆ ಎಂತಕ್ಕೆ ಬರ್ತಾರೆ ಅಂದರೆ ಇಲ್ಲಿರುವಂಥ ಸಂಸ್ಕೃತಿ ಮತ್ತು ನಮ್ಮ ಕರ್ನಾಟಕದ ಪ್ರಸಿದ್ಧವಾದಂಥ ತಾಣಗಳನ್ನ ವೀಕ್ಷಣೆ ಮಾಡೋಣ ಅಂತ ಇವತ್ತು ನಾವು ಬಂದಿದ್ದೀವಿ. ಹಳೇಬೀಡು ನಿಮಗೆ ಲಾಸ್ಟ್ ಟೈಮು ಬೇಲೂರು ತೋರಿಸಿದೆ, ಹಳೇಬೀಡನ್ನ ತೋರ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸಲ ಹಳೇಬೀಡಿಗೆ ಬಂದಿದ್ದೀವಿ. ಗೈಸ್, ಇಲ್ಲೊಂದು ಮದುವೆ ಇತ್ತು ನಮ್ಮ ಮಾಮವ್ರದ್ದು, ನೋಡ್ಕೊಂಡು ಹಂಗೆ ಹಳೇಬೀಡನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ ಗೈಸ್, ಹೆಂಗೆ ಕಾಣಿಸ್ತೈತೆ. ಇದು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಇದು ಕೂಡ ಒಂದು ಕರ್ನಾಟಕದ ಕಲೆನ ಇಡೀ ವರ್ಲ್ಡಲ್ಲೇ ಸಾರುವಂಥ ಕೆಲಸನ ಮಾಡ್ತದೆ. ಗೈಸ್, ಇವತ್ತು ನೋಡ್ಬೋದು ನಮ್ಮ ಜೊತೆ ನಮ್ಮ ಅರುಣ್ ಅವರು ಇದ್ದಾರೆ. ಅರುಣ ಸಿಕ್ಕಾಪಟ್ಟೆ ರಾಶಿ ಹೇಳ್ತಾನೆ ಗೈಸ್, ಅವ್ನಿಗೆ ಮಾತಾಡೋಕೊಂತಾರೆ. ಇದ್ರದ್ದು ನೋಡ್ಬೋದು, ಇದನ್ನ ನೋಡಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಕನ್ನಡಿಗರು ಎಷ್ಟು ಶಿಲ್ಪಕಲೆಗೆ ಬೆಲೆ ಕೊಡ್ತಿದ್ರು ಅಂತ. ಹೊಯ್ಸಳ ಕಾಲದ್ದು ಇದು ಹೇಳ್ತೀನಿ ನಿಮಗೆ, ಮುಂದೆ ಎಕ್ಸ್ಪ್ಲೈನ್ ಮಾಡೋಣ ಯಾವ ಥರ ಕಾಣುತ್ತೆ, ಏನೇನು ನೋಡ್ಬೋದು ಪ್ರತಿಯೊಂದೂ ಹೇಳೋಣ. ಇಲ್ಲಿ ಹಳೇಬೀಡಲ್ಲಿ ಏನೇನು ನೋಡ್ಬೋದು ನೀವು ಅಂತ. ಗೈಸ್, ಇವಾಗ ಬರ್ರಿ ಒಳಗಡೆ ಹೋಗೋಣ. ಇದು ನೋಡ್ಬೋದು ಯಾವ ಥರ ಕಾಣಿಸ್ತೈತೆ. ಎಂಟ್ರಿ ಫ್ರೀ, ನನಗೆ ಅದೊಂದು ಖುಷಿ ವಿಷಯ. ಇದು ಎಂಟ್ರಿ ಫ್ರೀ ಬಿಟ್ಬಿಟ್ಟವ್ರೆ. ಹಬ್ಬ ಎಲ್ಲ ಟ್ರೆಡಿಷ್ನಲ್ ವೇರಲ್ಲಿ ಇದ್ದೀವಿ ಗೈಸ್. ಪಂಚೆ ಶರ್ಟು ನಮ್ಮ ಅರುಣೊಂಥರ ಹಾಕೊಂಬಂದಿದ್ದೀವಿ. ನಮ್ಮ ಸುನೀಬ್ರು ಅವರೇ ನೋಡ್ರಿ. ಈ ದೇವಸ್ಥಾನ ನೀವೇನು ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನನ 12 ಮತ್ತು 13ನೇ ಶತಮಾನದಲ್ಲಿ ವಿಷ್ಣುವರ್ಧನ ಅಂದರೆ ಹೊಯ್ಸಳರ ಪ್ರಮುಖ ದೊರೆಯಾದಂಥ ವಿಷ್ಣುವರ್ಧನ ನಿರ್ಮಿಸಿರುವಂಥ ದೇವಸ್ಥಾನ ಇದು. ಈ ಹಳೇಬೀಡು ಯಾವ ಥರ ಉಗಮ ಆಯ್ತಪ್ಪ ಅಂದರೆ, ಫಸ್ಟ್ ಇವಾಗ ಏನು ಬೇಲೂರು ನೋಡ್ತಾ ಇದ್ದೀರಲ್ಲ, ಬೇಲೂರಲ್ಲಿಂದ ವಿಷ್ಣುವರ್ಧನ ಏನು ಮಾಡ್ತಾನೆ ಅಂದರೆ ಅವನ ರಾಜಧಾನಿನ ಈ ದ್ವಾರಕ ಸಮುದ್ರಕ್ಕೆ ಶಿಫ್ಟ್ ಮಾಡ್ತಾನೆ. ಆವಾಗಿನ ದ್ವಾರಕ ಸಮುದ್ರನೇ ಇವಾಗಿನ ಹಳೇಬೀಡು. ಈ ಹಳೇಬೀಡಲ್ಲಿರುವಂಥ ಸುಂದರವಾದಂಥ ದೇವಾಲಯಗಳನ್ನ ಇವತ್ತು ನಾವು ನೋಡ್ಬೋದು. ಇವಾಗ ಇದ್ರೊಳಗಡೆ ಹೋಗೋಣ ಗೈಸ್. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಏನು ವೀಡಿಯೋ ಮಾಡ್ಬೋದೆಲ್ಲೋ ಗೊತ್ತಿಲ್ಲ. ಡಿಸೈನ್ ನೋಡಿ ಗೈಸ್ ಹೆಂಗೈತೆ. ಇದ್ರ ಕಿರೀಟದ ಮೇಲೆ ಇರೋವಂಥ ಪ್ರತಿಯೊಂದೂ ನೋಡ್ರಿ ಯಾವ ಥರ ಕೆತ್ತನೆ ಮಾಡೋರೆ ಅಂತ. ಓಹೋ, ಗೈಡ್ ಬೇಕು ಅಂದರೆ ಗೈಡ್ ಕರ್ಕೊಬೋದು ನೀವು. ಇಲ್ಲ ನಾವು ಹಂಗೆ ನೋಡ್ತೀವಿ ಅಂದರೆ ಹಂಗೆ ನೋಡ್ಬೋದು. ಮೇಲ್ಗಡೆ ನೋಡಿ ಯಾವ ಥರ ಕೆತ್ತನೆ ಮಾಡೋರೆ ಡಿಸೈನ್ಗಳು ಅಂತ. ಕೈ ಮುಕ್ಕಳಿ ಗೈಸ್, ಫೋಟೋ ತೆಗಿಯಂಗಿಲ್ಲ ಅಂತ. ನೀವೆಲ್ಲ ನೋಡಿದ್ರು ಒಂದೊಂದು ಕಂಬನೂ ಡಿಫ್ರೆಂಟ್ ಗೈಸ್. ಈ ಕಂಬಕ್ಕಿನ್ನ ಆ ಕಂಬ ಡಿಫ್ರೆಂಟು, ಆ ಕಂಬಕ್ಕಿನ್ನ ಆ ಕಂಬ ಡಿಫ್ರೆಂಟು, ಆ ಕಂಬಕ್ಕಿನ್ನ ಈ ಕಂಬ ಡಿಫ್ರೆಂಟು. ಪ್ರತಿಯೊಂದು ಕಂಬನೂ ಡಿಫ್ರೆಂಟಾಗಿ ಕೆತ್ತನೆ ಮಾಡೋರು ಇಲ್ಲಂತೂ. ನೀವು ಯಾವ ಕಡೆ ಬೇಕನ್ನೋ ನೋಡ್ಬೋದು. ಸೌಂಡ್ ಸ್ವಲ್ಪ ಯಾಕೋ ಕೇಳಿಸ್ತಾ ಇರ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕೆಂದರೆ ನಾನು ಮೈಕಿಗೆ ಏನೂ ತಗೊಂಬಂದಿಲ್ಲ ಗೈಸ್. ಸ್ವಲ್ಪ ಯಾಕೆ ಕೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಕಂಬಗಳು ನೋಡ್ರಿ, ಸೌಂಡ್ಗೇನು ಬರ್ತದ, ಬಡಿದು ನೋಡಂತಟ್ಟಿರಿ. ಸಖತ್ತಪ್ಪು ಪಾಪುಗಳೆಲ್ಲ ಆಟ ಆಡ್ತವೆ. ಹೆಂಗೈತೆ ದೇವ್ರ ದರ್ಶನ, ಪಾವನ ಗೈಸ್, ಸಖತ್ತ ಇಲ್ವಾ ಬ್ರದರ್? ಏನು ನೋಡ್ತಾ ಇದೆ ಬ್ರೋ? ನೋಡ್ತಾ ಇದ್ದೆ. ಹಾಂ, ಹೆಂಗೈತೆ? ಸೂಪರ್, ಸಖತ್. ಆಗಿನ ಕಾಲದಲ್ಲೇ ನಮ್ಮ ಸಂಸ್ಕೃತಿ ಯಾವ ಮಟ್ಟಿಗಿತ್ತು ಅಂತ ನೋಡಿ ಗೈಸ್. ಕನ್ನಡಿಗರು ಯಾವುದಕ್ಕೆ ಫೇಮಸ್ಸು ಅಂದರೆ ವರ್ಲ್ಡಲ್ಲೇ ಶಿಲ್ಪಕಲೆಗಳಿಗೆ ಅವ್ರು ಕೊಡ್ತಿದ್ದಂಥ ಮಹತ್ವಕ್ಕೆ ಕನ್ನಡಿಗರು ಫೇಮಸ್ಸು. ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇಡೀ ವರ್ಲ್ಡಲ್ಲಿ ನೀವು ಯಾವ ದೇವಸ್ಥಾನನೂ ಈ ಥರ ಶಿಲ್ಪಕಲೆ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಬರ್ಕೊಡ್ತೀನಿ ನಿಮಗೆ. ಓಹೋ, ನೀವು ಒಳಗಡೆ ಏನು ದೇವ್ರು ನೋಡಿದ್ರಲ್ಲ, ಅದು ಇಲ್ಲಿನ ಆರಾಧ್ಯ ದೇವ ಹೊಯ್ಸಳೇಶ್ವರ ಅಷ್ಟೇ ಇಲ್ಲ ಗೈಸ್. ಇವರು ಬೇಲೂರಲ್ಲಿರುವಂಥ ಚೆನ್ನಕೇಶ್ವರನು ಅಷ್ಟೇ ಆರಾಧನೆ ಮಾಡ್ತಾಯಿರ್ತಾರೆ. ತದನಂತರ ಯಾವಾಗ ಈ ದ್ವಾರಕ ಸಮುದ್ರಕ್ಕೆ ಶಿಫ್ಟ್ ಆಯ್ತಾರಲ್ವ, ಆವಾಗ ಹೊಯ್ಸಳೇಶ್ವರನ ಪೂಜೆ ಮಾಡ್ತಾಯಿರ್ತಾರೆ. ಇಲ್ಲಿ ನೀವೇನು ನೋಡ್ಬೋದು ಅಂದರೆ ನಮ್ಮ ಸಂಸ್ಕೃತಿನ ನೋಡ್ಬೋದು, ಬೇಲೂರಿನ ಶಿಲಾಬಾಲಿಕೆಯರನ್ನ ನೋಡ್ಬೋದು, ಪ್ಲಸ್ಸು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಗಳಾದಂಥ ರಾಮಾಯಣ ಮತ್ತು ಮಹಾಭಾರತ ಕಥೆಗಳ್ನ ಈ ಗೋಡೆಗಳ ಮೇಲೆ ನೋಡ್ಬೋದು. ಅದಲ್ಲದೆ ಆನೆಗಳು, ವಿಶೇಷ ಚಿತ್ರಗಳು ನೋಡ್ಬೋದು ನೀವು. ಆನೆಗಳು ತಳ್ತಾ ಇರುವಂಥ ವಿಶೇಷ ಚಿತ್ರಗಳು ಈ ಯುದ್ಧ ಪೀಡಿತ ಸಂದರ್ಭದಲ್ಲಿ ಯಾವ ಥರ ಇರುತ್ತೆ ಅನ್ನೋದ್ರನ್ನೆಲ್ಲ ಸಕ್ಕತ್ತಾಗಿ ಎಕ್ಸ್ಪ್ಲೈನ್ ಮಾಡವ್ರೆ. ಒಂದಾನೆ ತಳ್ತಾ ಇರೋದು ನೋಡ್ಬೋದು ನೀವು ಯಾವ ಥರ ಕಾಣಿಸ್ತೈತೆ. ಇಲ್ಲೆಲ್ಲ ಕೆಚ್ಚಾಕ್ಬಿಟ್ಟವ್ರೆ ಗೈಸ್. ಈ ಯುದ್ಧ ಆದಂಥ ಸಂದರ್ಭದಲ್ಲಿ ಕಾಲೇ ಕಟ್ ಮಾಡಿಬಿಟ್ಟವ್ರಲ್ಲ, ಹಂಗೆ ಕಟ್ ಮಾಡಾಕ್ಬಿಟ್ಟವ್ರೆ. ಓಹೋ, ಗೈಸ್ ಇವಾಗ ನೋಡ್ರಿ, ನಂದಿ ಮಹಾರಾಜ್, ನಂದಿ ದೇವ್ರನ್ನ ದರ್ಶನ ಮಾಡೋಣ ಬರ್ರಿ. ಸಗದಾಗ ಕಾಣಿಸ್ತಾ ಇದು.
ಸ್ವಲ್ಪ ಈ ನಮ್ಮ ಮೈಸೂರಲ್ಲಿ ಐತಲ್ವಾ ದೊಡ್ಡದು ಸೇಮ್ ಅದೇ ಥರ ಗೈಸ್. ನಾನು ಯಾವಾಗ ಬಂದಿದ್ದೆ ಇಲ್ಲಿಗೆ ಅಂದರೆ ನಮ್ಮ ಸ್ಕೂಲ್ ಟೈಮಲ್ಲಿ ಬಂದಿದ್ದು ಹುಡುಗರು. ಇಲ್ಲಂತೂ ಇವಾಗ ಸಿಕ್ಕಾಪಟ್ಟೆ ಬಿಸ್ತೈತೆ. ನೆನ್ನೆಲ್ಲ ಚೆನ್ನಾಗಿ ಮಳೆ ಇತ್ತು, ಎಷ್ಟು ಕ್ಲೀನಾಗಿ ಮಡ್ಗಾರ ನೋಡ್ರಿ. ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಂದು, ಅದು ಫ್ರೀ ಬೇರೆ ನಿಮಗೆ. ಆರಾಮ್ಸಾಗಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಹೆಂಗೈತೆ ಸೀನ್ರಿ ಮುಂದಗಡೆ ನೋಡೋಕ್ಕೆ. ಗೈಸ್ ಇಲ್ಲಿ ನೋಡ್ರಿ, ತಬಲಾ ಬಾರಿಸ್ತಾ ಇರೋದು. ಇಲ್ಲಿ ನೃತ್ಯ ಮಾಡ್ತಾ ಇರೋದು ತಬಲಗಾರರು, ನೃತ್ಯ ಮಾಡೋರು. ಹಿಂಗೆ ಇದು ಯುದ್ಧ ಮಾಡೋವಂಥ ಸಂದರ್ಭಗಳು ಇವೆಲ್ಲ ಮಳೆಯಿಂದ ಬಂದು ಇಲ್ಲ ಕೆಚ್ಚಾಕ್ಬಿಟ್ಟಿರೋದು. ಹೆಂಗೈತೆ ಮೇಲ್ಗಡೆ ಎಲ್ಲ ನೋಡ್ರಿ. ಇಲ್ಲಿ ದೇವ್ರ ಮೂರ್ತಿಗಳ್ನ ನೋಡ್ಬೋದು ನೀವು, ಯಾವ ಥರ ಐತೆ ಅವರ ರೂಪಗಳು ಅನ್ನೋದು ಪ್ರತಿಯೊಂದೂ. ಈ ಡಿಸೈನೇ ಸಕ್ಕತ್ತು ಗೈಸ್. ಅದು ಎಷ್ಟು ವರ್ಷ ತಗೊಂಡ್ರೆ ಇದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕೆ. ನನಗೆ ಅದ್ರ ಬಗ್ಗೆ ಅರಿವಿಲ್ಲ ಅಷ್ಟೊಂದು, ಹೇಳಿದ್ರೆ ತಪ್ಪಾಗುತ್ತೆ. ಒಟ್ಟಿನಲ್ಲಿ ಇದರಲ್ಲಿ ನಿಮ್ಗೆ ಯಾವಾಗ 12 ಮತ್ತು 13ನೇ ಶತಮಾನದಲ್ಲೇ ನಿರ್ಮಾಣ ಆಗಿರೋದು. ಹತ್ತತ್ರ ಇಲ್ಲಿಗೆ ಒಂದು 800 ವರ್ಷ ಆಗಿರ್ಬೋದು. 800 ವರ್ಷ ಆಯಸ್ಸಿರುವಂಥ ದೇವಸ್ಥಾನದಲ್ಲಿ ಇವತ್ತು ನಾವಿರೋದು. ಎಷ್ಟು ನಮ್ಮ ಸಂಸ್ಕೃತಿ ಎಷ್ಟು ಗಾಢವಾಗೈತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಗೈಸ್. 800 ವರ್ಷ. ಹಾಂ, ಅಲ್ಲಿ ನೋಡ್ರಿ, ಅಲ್ಲಿ ಯಾವ ಥರ ಐತೆ. ಇದನ್ನು ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋಲ್ಲ ಗೈಸ್ ನನಗೆ. ಇದ್ರ ಬಗ್ಗೆ ತಿಳ್ಕೊಂಡಿರೋರು ಅದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಸುಮ್ಮನೆ ನೋಡೋಕೆ ಬಂದಿರೋದು ವಿಸಿಟರ್ಸ್ ಥರ ಇವತ್ತು. ಯಾವ್ಯಾವ ಥರ ಡಿಸೈನಿಂಗ್ ಮಾಡೋರು ನೋಡ್ರಿ ಗೊಂಬೆಗಳದ್ದು ಗೈಸ್. ಅಲ್ಲೇನು ನೋಡಿದ್ರು ಅಲ್ಲಿ ಚಿಕ್ಕದಿತ್ತು ಅಂದರೆ ಈ ಸೈಡಲ್ಲಿ ನಿಮಗೆ ದೊಡ್ಡ ಬಸವಣ್ಣಂದು ಐತೆ ಈ ಸೈಡಲ್ಲಿ. ಈ ಕಡೆ ನಿಮಗೆ ಒಂದು ಎಷ್ಟು ಬಾಗಿಲು ಇರ್ಬೋದು, 4 ಬಾಗಿಲು ಐತೆ ಗೈಸ್. 4 ದಿಕ್ಕಿಗೆ 4 ಬಾಗಿಲು. ಮಸ್ತಾಗೈತಪ್ಪ. ನಿಮ್ಮ ಪಾರ್ಕ್ ಐತೆ, ಟೈಮ್ ಬೇಕಂದ್ರೆ ಸ್ಪೆಂಡ್ ಮಾಡೋದು ಬಂದು. ಇಲ್ಲ ಅಂದರೆ ನಿಮ್ಮ ಪಾಡಾಗಿ ನೀವು ಬರ್ತೀರಾ ಅಂದರೆ ಡೀಟೇಲಾಗಿ ನೋಡ್ಬೋದು ಕುಂತ್ಕೊಂಡು. ಕರೆಕ್ಟಾಗಿ ನೋಡ್ತೀರಾ ಅಂದರೆ 1 ಗಂಟೆಯಿಂದ 1.5 ಗಂಟೆ. ಇಲ್ಲ ನಾನು ಮೇಲೆ ನೋಡ್ತೀನಿ ಅಂದರೆ ಒಂದು 10 ನಿಮಿಷಕ್ಕೆ ನೋಡ್ಕೊಂಡು ಹೋಗ್ಬಿಡ್ಬೋದು. ಆದರೆ ಗೈಡ್ ತೊಗೊಂಡು ನಿಮಗೆ ಅವ್ರು ಹೇಳೋ ಅಂಥ ಇನ್ಫಾರ್ಮೇಷನ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿ ಅವ್ರು ಹೇಳೋ ಅಂಥದ್ದು ಅವ್ರ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಿಮ್ಗೆ ಅದು ಸ್ವಲ್ಪ ಜಾಸ್ತಿ ಯೂಸಬಲ್ ಅಂತ ಅಂದ್ಕೊತೀನಿ. ನಿಮ್ಮ ಮಕ್ಕಳೆಲ್ಲ ಬಂದಾಗ ಅದು ಜಾಸ್ತಿ ಯೂಸ್ ಆಗುತ್ತೆ. ನೋಡಿ, ಒಂದು ಕಲ್ಲಿಗಿನ್ನ ಒಂದೊಂದು ಕಲ್ಲು ಯಾವ ಥರ ಕುಂಡ್ರಿಸಿರ್ಬೋದು ಅಂತ ಯೋಚನೆ ಮಾಡಿರಿ ಕಲ್ಲುಗಳನ್ನೆಲ್ಲ. ಅಬ್ಬಾ ಬಿಸಿಲು ಬೇರೆ ನೆತ್ತಿ ಮೇಲೆ ಇದೆ, ಕುಗ್ತಾ ಇದೆ. ಇದು ಎಷ್ಟು ದೊಡ್ಡ ಇದೆ ನೋಡಿ ಬಸವಣ್ಣ. ಮೇಲ್ಗಡೆ ಡಿಸೈನ್ಗಳು ನೋಡಿ, ಇಲ್ಲೂ ಬಿಟ್ಟಿಲ್ಲ. ಎಷ್ಟು ಸಗದಾಗಿ ಡಿಸೈನಿಂಗ್ ಮಾಡವ್ರೆ ಅಂತ. ಬಾ ಏನು ಸಗದಾಗಿ ಕಾಣಿಸ್ತಾ ಇದೆ ಗೈಸ್. ಈ ಮೇಲ್ಗಡೆ ಸ್ವಲ್ಪ ಎಲ್ಲ ಡೆಸ್ಟ್ರಾಯ್ ಆಗವೆ. ಇಷ್ಟು ವರ್ಷ ಆದರೂ ಉಳ್ಕೊಂಡಿರೋದೇ ಹೆಚ್ಚು. ಒಂದು ಮನೆ ಕಟ್ಟಿದ್ರೆ 100 ವರ್ಷ ಉಳಿಯಲ್ಲ. ಒಂದು ದೇವಸ್ಥಾನ 800 ವರ್ಷಗಳು. ಅಬ್ಬಾ ಗ್ರೇಟು ಗೈಸ್, ಗ್ರೇಟ್. ಗೈಸ್ ಫೈನಲಾಗಿ ಹೆಂಗನ್ನಿಸ್ತು ಈ ಹಳೆಬೀಡು ನೋಡಿ ನಿಮಗೆ? ನಾನಂತೂ ಸುತ್ತ ನೋಡ್ಕೊಂಬಂದಿದ್ದೀನಿ ಗೈಸ್. ಸಕ್ಕದಾಗೈತೆ. ಈ ಒಂದು ಸಂಸ್ಕೃತಿನ ಉಳಿಸ್ಕಿ ಬೆಳೆಸ್ತಾ ಇರೋವಂಥದ್ದು ನಮಗೊಂದು ಸಿಕ್ಕಾಪಟ್ಟೆ ಖುಷಿಯಾಗೈತೆ. ಇಡೀ ಇಂಡಿಯಾದಲ್ಲಿ ಯಾವುದು ಈ ಥರ ಇಲ್ಲ ದೇವಸ್ಥಾನಗಳು. ನಿಮ್ಗೆ ಟೆಂಪಲ್ ಫುಲ್ಲು ಡಿಸೈನೇ. ನಿಮಗೆ ಈ ಥರ ದೇವಸ್ಥಾನ ನೀವೆಲ್ಲೂ ನೋಡೋಕ್ಕೆ ಸಿಗೋಲ್ಲ. ಇದ್ದಾಗ ಬಂದು ನೋಡ್ಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ